ಇಷ್ಟು ನೋಡಿ ಅದ್ಧೂರಿಯಾಗಿ ನೆರವೇರಿತು ಶ್ರೀ ಗವಿಸಿದ್ದೇಶ್ವರ ಜಾತ್ರೆ. ದಕ್ಷಿಣ ಭಾರತ ಕುಂಭಮೇಳ ಖ್ಯಾತಿಯ ರಥೋತ್ಸವ ಇದು. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸನ್ನಿಧಿಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತು. ಗವಿಸಿದ್ದೇಶ್ವರ ಉತ್ಸವಕ್ಕೆ ಸಾಕ್ಷಿಯಾಯಿತು ಭಕ್ತ ಸಾಗರ. ರಾಜ್ಯಪಾಲ ಸಿಎಚ್ ವಿಜಯಶಂಕರ್ರಿಂದ ಚಾಲನೆ ಕೂಡ ಸಿಕ್ಕಿತು. ಅದ್ದೂರಿಯಾಗಿ ನೆರವೇರಿತು ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ. ದಕ್ಷಿಣ ಭಾರತದ ಕುಂಭಮೇಳ ಖ್ಯಾತಿಯ ರಥೋತ್ಸವ. ಕುಂಭಮೇಳಕ್ಕೆ ಅದರದ್ದೇ ಆದಂತಹ ಇತಿಹಾಸ ಇದೆ, ಅದರದ್ದೇ ಆದಂತಹ ಮಹತ್ವವೂ ಇದೆ. ಲಕ್ಷಾಂತರ ಜನ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಅತಿ ವಿಜೃಂಭಣೆಯಿಂದ ಈ ಒಂದು ಆಚರಣೆಯಲ್ಲಿ ಭಾಗವಹಿಸುತ್ತಾರೆ. ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಸನ್ನಿಧಿಯಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತು. ಅದರಲ್ಲೂ ಕೂಡ ಈ ಒಂದು ಉತ್ಸವಕ್ಕೆ ಸಾಕ್ಷಿಯಾಯಿತು ಲಕ್ಷಾಂತರ ಭಕ್ತಸಾಗರದ ನಡುವೆ ಭವ್ಯ ರಥೋತ್ಸವ. ಕಣ್ಣು ಹಾಯಿಸಿದ ಕಡೆಯೆಲ್ಲವೂ ಕೂಡ ತಲೆ ಎತ್ತಿ ನಿಂತಿರುವಂತಹ ಭಕ್ತರ ಸಮೂಹ. ಇನ್ನು ಇರುವೆ ಸಾಲಿನಂತೆ ಸಾಕ್ತಾ ಇರುವಂತಹ ಜನರ ದಂಡು. ಇದು ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಆವರಣದಲ್ಲಿ ಕಂಡುಬಂದಂತಹ ಅದ್ಭುತವಾದಂತಹ ದೃಶ್ಯಗಳು. ದಕ್ಷಿಣ ಭಾರತದ ಕುಂಭಮೇಳ ಎಂದೇ ಖ್ಯಾತಿ ಪಡೆದಿರುವಂತಹ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವ ಎಂದು ಅದ್ದೂರಿಯಾಗಿ ನೆರವೇರಿದೆ. ನಮ್ಮ ಹೆಮ್ಮೆಯ ಕೊಪ್ಪಳ ಮೂಲದವರೇ ಆಗಿರುವಂತಹ ಸದ್ಯ ಮೇಘಾಲಯ ರಾಜ್ಯಪಾಲರಾಗಿರುವಂತಹ ಗೌರವಾನ್ವಿತ ಎಚ್.ಸಿ. ವಿಜಯಶಂಕರ್ ಅವರು ರಥೋತ್ಸವಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಸಂಜೆಯಿಂದ ಈ ಒಂದು ಕಾರ್ಯಕ್ರಮ ಆರಂಭ ಆಗಿರುವಂಥದ್ದು. ನಿನ್ನೆ ಸಂಜೆ ಈ ಒಂದು ಉತ್ಸವಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಸಂಜೆಯಿಂದ ಭಕ್ತಸಾಗರ ಹರಿದು ಬರ್ತಾ ಇದೆ. ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕೇವಲ ಸಾವಿರಾರು ಭಕ್ತರಲ್ಲ, ಲಕ್ಷಾಂತರ ಭಕ್ತರು ಈ ಒಂದು ಕ್ಷಣಕ್ಕೆ ಕಾದು ನಿಂತು ಕಣ್ತುಂಬಿಕೊಳ್ಳೋಕೆ ಬರ್ತಾರೆ. ಅದು ಕೂಡ ದೇಶದ ವಿವಿಧ ಭಾಗಗಳಿಂದ ಬರುವಂತಹ ಭಕ್ತರು ಇಲ್ಲಿ. ಇನ್ನು ಲಕ್ಷಾಂತರ ಭಕ್ತರ ಹರ್ಷೋದ್ಧಾರ, ಮೈಸೂರು ಪಾಕ್ ಪ್ರಸಾದದ ಘಮಲು ಹಾಗೂ ಅಜ್ಜನ ದರ್ಶನಕ್ಕಾಗಿ ಜನಸಾಗರವೇ ಹರಿದು ಬಂದಿತ್ತು. ಇನ್ನು ಕೊಪ್ಪಳ ಅಜ್ಜನ ಜಾತ್ರೆ ಡ್ರೋನ್ ದೃಶ್ಯ ನೋಡಿದ್ರೆ ಎಲ್ಲಿಯೂ ಕೂಡ ಎಲ್ಲ ಜಾಗದಲ್ಲೂ ಕೂಡ ನಿಮಗೆ ಜನರೇ ಕಾಣಿಸ್ತಾರೆ. ಈ ಒಂದು ದೃಶ್ಯಗಳಲ್ಲಿ ಗಮನಿಸಬಹುದು.